ತಾ ಪೂರ್ವ ಉಕ್ತ ದೋ ಮತೋ ವಿಷಿ ಈಗ ಹೇಳಲ್ಪಟ್ಟಂಥ ಎರಡು ಮತಗಳಲ್ಲಿ ಅಜ್ಞಾನಕ್ಕೆ ಏಕ ಹುಯೇವಿ ಎರಡೂ ಮತಗಳಲ್ಲಿ ನಾನಾ ಜೀವ ಮೇಲೆ ಹೇಳಿದ್ರಲ್ಲ, ಎರಡು ಜೀವಗಳು ಹೇಳಿದರೂ ಕೂಡ ಮಾಯಾ ಅವಿದ್ಯಾಕ್ಕೆ ಭೇದಂಕು ಸಿದ್ಧಕರಿಕೆ ಎರಡೂ ಮತಗಳಲ್ಲಿ ಮಾಯಾ ಮತ್ತು ಅವಿದ್ಯಾ ಇವರು ಭೇದ ಸಿದ್ಧ ಮಾಡಿ, ಮಾಯಾ ಬೇರೆ ಜೀವ ಬೇರೆ, ಅವಿದ್ಯಾ ಮಾಯಾವಿದ್ಯಾಕ್ಕೂ ಭೇದ ಮಾಡಿ ಜೀವ ಈಶ್ವರಿಗೂ ಕೂಡ ಭೇದ ಮಾಡಿದ್ದಾರೆ. जीव ईश्वर का भेद तथा जीवों का नानापना दिखाया है. ಜೀವ ಈಶ್ವರರು ಬೇರೆ, ಜೀವ ಬೇರೆ ಈಶ್ವರ ಬೇರೆ, ಮತ್ತು ಜೀವಗಳು ಅನೇಕ ಇದ್ದಾರೆ. ಜೀವಗಳು ಹೆಂಗಿದ್ದಾರೆ, ಅನೇಕ ಇದ್ದಾರೆ ಅಂತ ಹಿಂಗೆ ತೋರಿಸಿ ಮೂಲಕ ಕೊಟ್ಟಿದ್ದಾರೆ. ಈಗ ಅವ ಇದು ಮೂರನೇದು. अब जे ग्रंथकर्ता अज्ञानं को एक मानिके तथा माया अविद्या के भेदं को न मानिके. ಯಾವ ಗ್ರಂಥಕರ್ತರು ಅಂದರೆ ವಿವರಣಕಾರ, ವಿವರಣ ಗ್ರಂಥದು ಶ್ರೀ ಪ್ರಕಾಶಾತ್ಮ ಚರಣ ಮುನಿಗಳು. ವಿವರಣಕಾರ ವಿವರಣ ಗ್ರಂಥದಿದು, ಭಾಷೆ ಮೇಲೆ ಅವ್ರು ವಿವರಣ ಬರೆದಾರ. ಆ ಭಾಷೆ ಬರೆದು ವಿವರಣ ಬರೆಯಲ್ಪಟ್ಟಂಥ ಗ್ರಂಥಕರ್ತರು ಶ್ರೀ ಪ್ರಕಾಶಾತ್ಮ ಚರಣ ಮುನಿಗಳು. ನಿಮಗೇನಿಷ್ಟು ಚಂದ್ರೋದಯ भेद भ्रांति किस दृष्टांत से निवर्त हो गया है महाराज? भेद भ्रांति किस दृष्टांत से निवर्त हो गए है? भेद भ्रांतिಗಳು ಐದು ಪ್ರಕಾರ ಹೇಳಿರಲಿಲ್ಲ. ಭೇದ ಭ್ರಾಂತಿ, ಕರ್ತೃತ್ವ ಭ್ರಾಂತಿ, ಸಂಘ ಭ್ರಾಂತಿ, ಬಿಂಬ ಪ್ರತಿಬಿಂಬ, ಬಿಂಬ ಪ್ರತಿಬಿಂಬ, ಭೇದ ಭ್ರಾಂತಿ, ಕರ್ತೃತ್ವ, ಐದು ಭ್ರಾಂತಿಗಳು ಹೇಳಿರಲ್ಲ. ಅದರೊಳಗೆ ಭೇದ ಭ್ರಾಂತಿ ಅನ್ನೋದು ಮೊಟ್ಟ ಮೊದಲು ಭೇದ ಭ್ರಾಂತಿ. ಭೇದ ಮತ್ತು ಎಲ್ಲ ಒಂದೊಂದು ದೃಷ್ಟಾಂತದಿಂದ ನಿವರ್ತಿ ಮಾಡ್ಯಾರವರು, ಮುಂದೆ ಖುಲಾಸ ವಿಸ್ತಾರ ಕೊಟ್ಟರು. ಅದ್ರ ಭೇದ ಭ್ರಾಂತಿ ಕಿಸ ದೃಷ್ಟಾಂತ ಸೇ ನಿವರ್ತ ಹೋವೆ ಅಂತ ಪ್ರಶ್ನೆ ಅದ. बिंब प्रतिबिंब दृष्टांत से भेद भ्रांति की निवृत्ति हुए है. बिंब प्रतिबिंब दृष्टांत से भेद भ्रांति की निवृत्ति होवे है. ಈಗ ಧ್ಯಾನ ಬರ್ತಿಲ್ಲ, ಐದು ಭ್ರಾಂತಿಗಳು ಹೇಳಿರಲಿಲ್ಲ ವಿಚಾರ ಚಂದ್ರದಾಗ. ಅವ್ರ ಭ್ರಾಂತಿ कितने है? 5 है. ठीक है. ಅಂತೂ ವಿವರಣಕಾರ ಮತಾನುಸಾರವಾಗಿ ಬಿಂಬ ಪ್ರತಿಬಿಂಬ ದೃಷ್ಟಾಂತದಿಂದ ಭೇದ ಭ್ರಾಂತಿ ನಿವೃತ್ತಿ ಆಗುತ್ತದೆ ಅಂತ ಹೇಳಿದರು. ಹಿಂಗೆಲ್ಲ ನೆಮ್ಮ ಬಂದರೆ ಚಂದ್ರೋದಯ ಇಟ್ಕೊಂಡು ಚಂದ್ರೋದಯನೂ ಇವ್ರಿಗೆ ಗುರುತಿಲ್ಲ ಅಂತ ತಿಳ್ಕೊ. ಅಬ ಜಯ ಗ್ರಂಥಕರ್ತ ಅಂದರೆ ವಿವರಣಕಾರ ಶ್ರೀ ಪ್ರಕಾಶಾತ್ಮ ಚರಣ ಮುನಿಗಳು. ಅಜ್ಞಾನಕ್ಕೂ ಏಕ ಮಾನಿಕೆ, ಒಂದೇ ಅಜ್ಞಾನ. ಒಂದು ಸಿಕ್ಕಿಲ್ಲ ಏನೋ ಮೇಘಾದಿನ ನೋಡಿ ಎಲ್ಲಿ ತಯಾರಿ ಇಲ್ಲಿ ಇಡ್ತವೆ ಹಂಗೆ ಹಿಂಗೆ ಹಂಗೆ ಆಗ ಮತ್ತೆ ಮ್ಯಾಲೆ ಕರ್ತಾ ಜೀವ ಅಥವಾ ಉದಾಹರಣೆ ಕೇಳಬೇಕಿಲ್ಲ. ಅಲ್ಲಿ ಇನ್ನೇನು ಇದು ಪೇಜ್ ಇದು ಪಾನ್ ಇಟ್ಟು ಅಲ್ಲಿ ಪಾನ್ ಮೇಲೆ ಫೋನ್ ಮಾಡಿ ಮೂರನೇ ಅಬ ಜಯ ಗ್ರಂಥಕರ್ತ ಅಜ್ಞಾನಕ್ಕೂ ಏಕ ಮಾನಿಕೆ. ನಿಮಗೆ ಸಿಕ್ಕಿಲ್ಲ ಇಲ್ಲ? अविद्या के भेदों को सिद्ध करके जीव ईश्वर का भेद तथा जीवों का नानापना दिखाया. ಎಲ್ಲೋ ಕೆಲವು ಸಿಕ್ತೀಗ ನೋಡ್ರಿ ಮತ್ತು ಓದ್ತಾನೆ ನೋಡ್ರಿ. ಅಬ ಜಯ ಗ್ರಂಥಕರ್ತ ಮ್ಯಾಲ ಎರಡು ಪಕ್ಷಗಳಲ್ಲಿ ಅವ್ರು ಏನು ಹೇಳಿದರು, ಈಶ್ವರಂದು ಮತ್ತು ಜೀವಂದು ಭೇದನ ಹೇಳಿ ಆ ಜೀವಗಳು ನಾನಾ ಅಂತ ಹೇಳ್ಕೊಂಡು ಬಂದು ಸಿದ್ಧ ಮಾಡಿ ತೋರಿಸಿದ್ರು. ಆದರೂ ಈಗ ಯಾವ ಗ್ರಂಥಕರ್ತರು ಅಂದ್ರೇ ವಿವರಣಕಾರು ಅಂದರೆ ಪ್ರಕಾಶಾತ್ಮ ಚರಣ ಮುನಿಗಳು ಅಜ್ಞಾನಕ್ಕೂ ಏಕ ಮಾನಿಕೆ. ಸಿಕ್ತೀಗ ಅಜ್ಞಾನಕ್ಕೂ ಏಕ ಮಾನಿಕೆ ಅಂದ್ರೆ ಜೀವನಿಗೆ ಉಪಾಧಿ ಅಜ್ಞಾನ ಒಂದೇ, ಈಶ್ವರನಿಗೆ ಉಪಾಧಿ ಅಜ್ಞಾನ ಒಂದೇ, ಏಕ दोनों ಏಕ ಉಪಾಧಿ ಏಕ ಮಾನಿಕೆ. ತಥಾತ ಮಾಯಾ ಅವಿದ್ಯಾಕೆ ಭೇದಂಕು ನ ಮಾನಿಕೆ. ಮ್ಯಾಲ ಕೆಲವರು ಮಾಯಾ ಅವಿದ್ಯಾದು ಭೇದ ಮಾಡಿದ್ದಾರೆ, ಮಾಯಾ ಬೇರೆ ಅವಿದ್ಯಾ ಬೇರೆ. ಆದರೂ ಇವರು ಮಾಯಾ ಅವಿದ್ಯಾ ಯಾಡಿಲ್ಲ, ಭೇದ ಮಾಡಿಲ್ಲ, ಒಂದೇ ಅಜ್ಞಾನೇ, ಒಂದೇ ಅಜ್ಞಾನನೇ ಅದ. ಅವ್ರ ಮ್ಯಾಲ ಮಾಯಾ ವಿದ್ಯಾದ ಭೇದ ಮಾಡ್ಯಾರ. ಮಾನಿಕೆ ಬಿಂಬ ಪ್ರತಿಬಿಂಬ ಭಾವ ಕರಿಕೆ ತಾ ಜೀವ ಈಶ್ವರ ಕೆ ಭೇದಂಕು ಮಾನೇ ಹೇ. ಆದರೂ ಇಲ್ಲಿ ಜೀವ ಈಶ್ವರ ಯಾಕೆ ಮಾಡಿದ್ರಿ ಮತ್ತು ಭೇದ ಅಂದರೆ ಅದು ಪ್ರತಿಬಿಂಬ ಬಿಂಬ, ಬಿಂಬ ಪ್ರತಿಬಿಂಬ ಹೆಂಗೆ ಅಂದರೆ ಅವರು ನಿಮ್ಗೆ ಗುರ್ತೈತ್ರಿ ವಿವರಣಕಾರರು ಕಿ ಈ ಕನ್ನಡಿ ಏನು ಕನ್ನಡಿ ನೋಡ್ಲಿಕ್ಕೆ ನಮ್ಮ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ
ಹೊರಗೆ ಹೋದ ಕೂಡಲೇ ಆ ಕನ್ನಡಿ ಹಿಂದೆ ಪಾರ ಇರೋಣದಿಂದ ಆ ವೃತ್ತಿ ಆ ಕನ್ನಡಿಗೆ ತಟ್ಟಿ ಹೊಳ್ಳಿ ಮುಖಾನ್ನೇ ವಿಷಯ ಮಾಡ್ತು. ಹೊಳ್ಳಿ ಮುಖಾನ್ನೇ ವಿಷಯ ಮಾಡೈತಿ, ಹೌದಿಲ್ಲ? ಆದರೂ ಕೂಡ ಆ ಕನ್ನಡಿ ಉಪಾಧಿ ಇರೋಣದಿಂದ ಇದ್ರದ್ದು ಒಳಗೆ ಪ್ರತಿಬಿಂಬ ಬಿದ್ದೈತಿ. ಪ್ರತಿಬಿಂಬ, ಹೌದಿಲ್ಲ? ಆ ಕನ್ನಡ ಬೀಳಲ್ಪಟ್ಟಂಥ ಪ್ರತಿಬಿಂಬ ಇದು ಏನದ? ಆ ಪ್ರತಿಬಿಂಬದ ಅಪೇಕ್ಷಾದಿಂದ ಇದಕ್ಕೊಂದು ಬಿಂಬ ಅಂತ ಹೆಸರು ಬರ್ತದೆ. ಬಿಂಬ, ಮುಖ ಅಲ್ಲ, ಬಿಂಬ. ಇದಕ್ಕೆ ಮುಖಕ್ಕೆ ಬಿಂಬ ಅಂತ ಹೆಸರು ಬತ್ತು. ಮುಖಕ್ಕೇನೆ ಬಿಂಬ ಅಂತ ಹೆಸರು ಬತ್ತು. ಈಗ ಅದು ಮುಖ ಬೇರೆ. ಮುಖ ಅಂದರೆ ಶುದ್ಧ ಚೇತನ. ಮುಖ ಅಂದ್ರೆ ಅವ್ರ ಮತ. ನೀವು ಸಾಗರದ ಕೊಟ್ಟರದಿಲ್ಲ, ಚಂದ್ರೋದಯದಾಗ ಶೂನ್ಯ ಕೊಟ್ಟರು. ಇದು ಚಂದ್ರೋದಯದಾಗ ಇದು ಕೊಟ್ಟರು. ಏನು ಚಂದ್ರೋದಯ ಇದು ಕೊಟ್ಟರು ಹೇಳಿದಲ್ಲ, ಬಿಂಬ ಪ್ರತಿಬಿಂಬ ದೃಷ್ಟಾಂಶ ಭೇದ ಭ್ರಾಂತಿಗೆ ನೀವು ಬರ್ತೀವಿ ಅಲ್ಲಿ ಕೊಂದು ಕೈಸೆ ಅಂದರೆ ಖುಲಾಸ ಕೊಟ್ಟರು. ಅಲ್ಲಿ ತಿತ್ತು ಅಂತೂ ಗುರ್ತಾಯ್ತು ದೃಷ್ಟಾಂತ. ಹಂಗೆ ಸಿದ್ಧಾಂತದಲ್ಲಿ ಒಂದೇ ಅಜ್ಞಾನ ಮೂಲಕವಾಗಿ ಈಗ ನೀವು ಕನ್ನಡಿ ತೆಗೆದ್ರಿ, ಕನ್ನಡ ಉಪಾಧಿ ಇದೆ ಕನ್ನಡ, ಕನ್ನಡ ತೆಗೆದ್ರಿ, ಏನಾಯ್ತು? ಏನಾಯ್ತು? ಅದು ಪ್ರತಿಬಿಂಬ ಬಿಂಬ ಹೋಯ್ತು. ಪ್ರತಿಬಿಂಬ ಬಿಂಬ ಎರಡು ಈಗ ಅದಾನು. ಪ್ರತಿಬಿಂಬ ಬಿಂಬ ಇಲ್ಲ, ಬರ ಮುಖ ಹಂಗೆ ಅದ. ಈ ಮುಖ ಹೋಯ್ತೇನು? ಗ್ರೀವಾಸ್ತ ಮುಖ, ಗೃಹ ಕುತ್ತಿಗೆ ಮೇಲೂ ಮುಖ, ಇದಕ್ಕೆ ಶುದ್ಧ ಚೇತನ. ಅದು ಒಂದೇ ಅದ, ಅದು ಒಂದೇ ಅದ. ಈ ಅಜ್ಞಾನ ಕನ್ನಡಿ ಮೂಲಕ ಅದು ಪ್ರತಿಬಿಂಬ ಇದು ಬಿಂಬ ತೋರ್ಲಗತ್ತಿವು ಆ ಉಪಾಧಿ ಮೂಲಕವಾಗಿ. ಉಪಾಧಿ ಹೋಯ್ತು, ಹೋಯ್ತಂದ್ರೆ ಪ್ರತಿಬಿಂಬ ಹೋಯ್ತು, ಹೌದನ್ನಿಲ್ಲ? ಪ್ರತಿಬಿಂಬ ಹೋಯ್ತಂದ್ರೇನು? ಆ ಪ್ರತಿಬಿಂಬದಲ್ಲಿರುವ ಪ್ರತಿಬಿಂಬತ್ವ, ಇದರಲ್ಲಿರುವ ಬಿಂಬತ್ವ. ಯಾಕಂದ್ರೆ ವಿವರಣಕಾರರು ಆ ಜೀವ ಈಶ್ವರ ಇಬ್ಬರು ಸತ್ಯನೇ ಅಂತ ಅಂದಾರೆ. ಯಾಕೆ? ಅವರಿಬ್ಬರು ಶುದ್ಧ ಚೈತನ್ಯ ಅದಾರ. ಸತ್ಯರೋಣದಿಂದ ಜೀವ, ಸತ್ಯರೋಣದಿಂದ ಆ ಈಶ್ವರ ಜೀವ ಇವರಿಬ್ಬರು ಶುದ್ಧ ಚೈತನ್ಯ ಅದಾರ. ವಾಸ್ತವಿಕ ಭಿನ್ನ ಇಲ್ಲವೇ ಇಲ್ಲ. ಪರಂತು ಉಪಾಧಿ ಮೂಲಕವಾಗಿ ಅದು ಪ್ರತಿಬಿಂಬ, ಇದು ಬಿಂಬ. ಬಿಂಬ ಅಂದರೆ ಈಶ್ವರ, ಏನ್ರಿ? ಬಿಂಬ ಅಂದರೆ ಈಶ್ವರ, ಆ ಪ್ರತಿಬಿಂಬ ಅಂದರೆ ಜೀವ. ಕನ್ನಡಿ ಮೂಲಕವಾಗಿ ಹಿಂಗೆ ತೋರ್ಲಗತ್ತಾರೆ. ಆದರೂ ವಿಚಾರ ಮಾಡಿ ನೋಡಿದ್ರೆ ಪ್ರತಿಬಿಂಬನೂ ಇಲ್ಲ. पण ನಿಮ್ಮಲ್ಲಿ ಮಿಥ್ಯಾ ಏನದೇನು? ನಿಮ್ಮಲ್ಲಿ ಭ್ರಾಂತಿ ಇಲ್ಲೇನು? ಅವ್ರು ಕೇಳ್ತಾರೆ ನಿಮ್ಗೆ ಸರಿಯಾಗಿ ತಿಳಿಯೋದು. ನಿಮ್ಮಲ್ಲಿ ಭ್ರಾಂತಿ ಇಲ್ಲೇನು? ಇವ್ರು ಕೇಳ್ತಾರೆ ವಾದಿಗಳು ವಿಧಾನ, ನಿಮ್ಮಲ್ಲಿ ಭ್ರಾಂತಿ ಇಲ್ಲೇನು? ಅದ ಏನದ? ಏನದ? ಚಂದ್ರೋದಯ ಹೇಳಿರೋದು ಏನದ? ಏನು ಏನದ ಚಂದ್ರೋದಯದ ಕನ್ನಡ ಏನು? ನಾವು ಅಲ್ಲ, ನಿಮಗೆ ಅದು ಸ್ವಿಚ್ ಆಫ್ ಮಾಡಿಡ್ರಿ. ಈಗ ನಮ್ಮ ಮುಖ ಈ ಕಡೆ ಇದೆ, ಅದು ಈ ಕಡೆ ಪ್ರತಿಬಿಂಬ ಈ ಕಡೆ ಕಾಣ್ತದೆ. ನಮ್ಮ ಕಡೆ ಉಲ್ಟಾಪನ ಹೋಗೋದಿಲ್ಲ, ಉಲ್ಟಾಪನ. ಅದ್ರಾಗ ಇದ್ದಂತೆ ಸ್ಥಿತಪನ ಭಿನ್ನ, ಇದಕ್ಕಿಂತ ಒಂದು ಬ್ಯಾರಿ ಅದ. ಇವು ಆವಿಲ್ಲ. ಏ ಭ್ರಾಂತಿ ಹೈ, ಏ ಭ್ರಮ ಹೈ ಹೇಳ್ಯಾರ ಚಂದ್ರೋದಯ. ಅಲ್ಲ, ಇಂಥವೆಲ್ಲ ನಿಮ್ಮ ಇದು ವಿವರಣಕಾರ ಅಂತ ತಿಳಿತ. ಹಂಗೆ ಏನು? ಒಂದೇ ಒಂದು ಇಬ್ಬರಿಗೆ ಉಪಾಧಿ, ಒಂದು ಅಜ್ಞಾನದ. ಆ ಅಜ್ಞಾನ ಮೂಲಕವಾಗಿ ಈ ಯಾನ ಮುಖದು ಅಲ್ಲಿ ಪ್ರತಿಬಿಂಬ ಬಿದ್ದದ. ಆ ಪ್ರತಿಬಿಂಬದ ಅಪೇಕ್ಷಾದಿಂದ ಇದಕ್ಕೆ ಬಿಂಬ ಅಂತ ಹೆಸರು ಒಂದು ಬತ್ತು. ಅಜ್ಞಾನ ಉಪಾಧಿ ಒಂದು ಹೋಯ್ತು ನಿಮ್ಮದು. ಅಜ್ಞಾನ ಉಪಾಧಿ ಹೋಯ್ತು ಅಂದರೆ ಈಗ ಪ್ರತಿಬಿಂಬ ಬಿಂಬ ಇಲ್ಲ ಅಂದರೆ ಆ ಭ್ರಾಂತಿಯ ನಮ್ಮಲ್ಲಿ ಪ್ರತಿಬಿಂಬತ್ವ ಬಿಂಬತ್ವ ಎರಡು. ಅದು ಆ ಪ್ರತಿಬಿಂಬ ಬಿಂಬ ಸ್ವರೂಪನೇ ಅಂದರೆ ಇಬ್ಬರು ಮುಖ ಸ್ವರೂಪನೇ ಅದಾರ. ಅಂದರೆ ಶುದ್ಧ ಚೈತನ್ಯ ಇದ್ದಾರೆ, ಶುದ್ಧ ಚೈತನ್ಯ ಇದ್ದಾರೆ. ಇಷ್ಟಾಗಿ ಗೊತ್ತಾಯಿತು. ಇನ್ನೂ ಅದು ಭಾಳ ಪ್ರಭಾಕರದಾಗ ಅದು ಭಾಳ ವಾದ ವಿವಾದದ ಇನ್ನು ಅವ್ರದ್ದೇ ವಿಸ್ತಾರವಾಗದ. ಇಷ್ಟ ನಿಮ್ಗೆ ಗೊತ್ತಾಯ್ತಲ್ಲ. ಚಂದ್ರೋದಯ ಇದಕ್ಕೆ ಸ್ವಲ್ಪ ಕೊಟ್ಟರೆ ಇತ್ತು ಬಿಡಿ. ಇಷ್ಟು ಹೇಳಿದ್ರೆ ಸ್ವಲ್ಪ ನಿಮ್ಗೆ ಗೊತ್ತಾಗಬೇಕು. आप जय ग्रंथ करता अज्ञान को एक मान के तथा माया विद्या के भेदन को न मान के बिंब प्रतिबिंब भाव करके ता जीव ईश्वर के भेदन को माने है. बिंब प्रतिबिंब ಭೇದದಿಂದ ಜೀವ ಈಶ್ವರ. ಪ್ರತಿಬಿಂಬಕ್ಕೆ ಜೀವ ಅಂದರೆ ಬಿಂಬಕ್ಕೆ ಈಶ್ವರ ಅನ್ರಿ. ಆ ಬ್ರಹ್ಮ ಅಂದ್ರೆ ಮುಖ, ಅವು ಈಶ್ವರ. ಜೀವ ಈಶ್ವರ ಇಬ್ಬರು ಬಿಂಬ ಸ್ವರೂಪನೇ ಅಂದರೆ ಮುಖ ಅಂದರೆ ಶುದ್ಧ ಚೈತನ್ಯ. तथा जीवन को एक ही माने आದರೂ ಜೀವನಿಗೆ ಒಬ್ಬನೇ ಅಂತ ಒಪ್ಪ್ಯಾರ. ತಿನ್ನೋಕೆ ಮತಕ ನಿರೂಪಣ ಕರೆ. ಸೊ ಏಕ ಹಿ ಹೆಂಗಂದ್ರೆ ದೃಷ್ಟಾಂತ ಕೊಟ್ಟರು ಅವರು. ಸೊ ಏಕ ಹಿ ದೇವದತ್ತ ನಾಮ ಪುರುಷ पाक पाठ क्रिया रूप निमित्त के भेद करके पाचक पाठक इन दो नामों करके कहा जावे. जैसे पाचक पाठक अಡುಗೆ ಮಾಡ್ಲಿಕ್ಕೆ ಪಾಚಕ,
शास्त्र कर सकता पाठक तैसे सो एक ही अज्ञान आवरण विक्षेप शक्ति रूप निमित्त के भेद करके ಒಂದೇ ಅಜ್ಞಾನ ಹಂಗಲ್ಲಿ ಪಾಚಕ ಪಾಠ ದೇವತ್ತು ಒಬ್ಬನೇ ಇದ್ದಾನೆ आवरण विक्षेप शक्ति रूप निमित्त के भेद करके तथा अविद्या इन दोनों माया अविद्या इन दो नामों करके कहा जावे ಅದೇ ಮಾಯಾ ಮತ್ತು ಅವಿದ್ಯಾ ಹಿಂಗೆ ಎರಡು ಪ್ರಕಾರದ ಹೇಳಿರುತ್ತದೆ तात्पर्य पाचक पाठक ये दोनों शब्दता एक ही देवदत्त पुरुष के वाचक है पाचक पाठक अंदर इब्रू वंदे देवदत्त ने किन वाचक शब्दों के भेद करके ता देवदत्त पुरुष का भेद होता नहीं देवदत्त इब्रिला वब्न्यादन जैसे माया अविद्या ये दोनों शब्द भी ता एक ही अज्ञान के वाचक है हंग माया अविद्या ಏನಿದ್ದಾವಲ್ಲ ಒಂದೇ ಅಜ್ಞಾನದ ವಾಚಕ ಇದ್ದಾವ ಮಾಯಾ ಅವಿದ್ಯಾ ನೀವು ಭೇದ ಮಾಡಿರಿ पण ವಾಸ್ತವಿಕ ಭೇದ ಇಲ್ಲ ಒಂದೇ ಹಂಗೆ ದೇವದತ್ತ ಒಬ್ಬನೇ ಇದ್ದಾನೆ ಅದ್ರ ಪಾಚಕ ಪಾಠಕ ಈ ಭೇದದಿಂದ ದೇವದತ್ತನಲ್ಲಿ ಭೇದ ತೋರ್ಲತ್ತದ ವಾಸ್ತವಿಕ ದೇವದತ್ತನ ಭೇದ ಇಲ್ಲವೇ ಇಲ್ಲ ಹಂಗೆ ಒಂದೇ ಅಜ್ಞಾನ ಅಲ್ಲಿ ಮಾಯಾ अविद्या ಹಿಂಗೆ ಭೇದ ಆಗ್ಯದ ತಿಳಿತದ ज्ञान के वाचक है तीन वाचक शब्दों के भेद करके ता अज्ञान का भेद संभवता नहीं आ वाचक ಶಬ್ದದಿಂದ ಆ ಅಜ್ಞಾನದ ಭೇದ ಸಂಭವಿಸುವುದು ದೇವದತ್ತ ಎರಡಿಲ್ಲ ಒಬ್ಬನೇ ಹಂಗೆ ಅಜ್ಞಾನ ಇದು ಒಂದೇ ಅದ ಯಾತೆ ತಾ ಮಾಯಾ ವಿದ್ಯಾ ಕಾ ಭೇದ ನೈ ಹೈ ಆದ್ದರಿಂದ ಮಾಯಾ ವಿದ್ಯಾದ ಭೇದ ಇಲ್ಲ ಇದು विवरणकार मत का भेद नहीं एक अज्ञान रूप अविद्या विषय जो चैतन्य का प्रतिबिंब है सो तो जीव कहा जावे है और ಅಜ್ಞಾನದಲ್ಲಿ ಬೀಳಲ್ಪಟ್ಟಂಥ ಯಾವ ಚೈತನ್ಯದ ಪ್ರತಿಬಿಂಬದ ಸೋತೋ ಜೀವ ಕಹಾ ಜಾವೆ और स्व अविद्या उपीत बिंब चैतन्य ईश्वर कहा जावे बिंब चैतन्य बिंब बिंब ಹೆಸರ ಆ ಬಿಂಬ ಯಾವಾಗ ಬತ್ತು ಆ ಒಳಗೆ ಕಂಡಿಯಾಗ ಪ್ರತಿಬಿಂಬ ಏನು ಕಾಣ್ಲತ್ತಲ್ಲ ಆ ಪ್ರತಿಬಿಂಬ ಅಪೇಕ್ಷಾದಿಂದ ಇದು ಮುಖನೇ ಮುಖಕ್ಕೇನೆ ಬಿಂಬ ಅಂತ ಹೆಸರು ಬತ್ತು ಪ್ರತಿಬಿಂಬ ಇಲ್ಲ ಅಂದ್ರೆ ಇದಕ್ಕೆ ಏನಂತೀರಿ ಬಿಂಬ ಅಂತೀರ ಇಲ್ಲ ಮುಖ ತಿಳಿ ಪ್ರತಿಬಿಂಬ ಅದ ಅಂತೇಳಿ ಇದಕ್ಕೆ ಬಿಂಬ ಅಂತ ಬತ್ತು ಪ್ರತಿಬಿಂಬನೇ ಇಲ್ಲ ಕನ್ನಡಿನೂ ಇಲ್ಲ ಪ್ರತಿಬಿಂಬನೇ ಇಲ್ಲ ಅಂದರೆ ಇದು ಒಂದೇ ಒಂದು ಮುಖ ಅದೇ ಶುದ್ಧ ಚೈತನ್ಯ ಅದುವೇ ಶುದ್ಧ ಚೈತನ್ಯ ಎಲ್ಲಿ ಹೇಳ್ತದು ನಿಮ್ಗೆ ಅವರು विवरणकार मत आयत नोड़ी पंचाणु ಅದು माया अविद्या ये दोनों शब्द भी ता एक ही अज्ञान के वाचक है तीन वाचक शब्दों के भेद करके ता अज्ञान का भेद संभवता नहीं याते माया विद्या का भेद नहीं है सिक्का एक अज्ञान रूप अविद्या विषय जो चेतन का प्रतिबिंब है सो तो जीव कहा जावे और सो अविद्या उपीत बिंब चैतन्य सो ईश्वर कहा जावे है ठीक है ईश्वर का इस प्रकार था माया अविद्या के भेदों को नहीं अंगीकार करके भी माया अविद्या का भेदों को नहीं अंगीकार करके भी बिंब प्रतिबिंब भाव करके सो जीव ईश्वर का भेद संभव है जीव ईश्वर भेद ಅಂತ ಹೇಳೋದು ಬಿಂಬ ಪ್ರತಿಬಿಂಬ ಅಪೇಕ್ಷೆಯಿಂದ ಜೀವ ಈಶ್ವರ ಭೇದ ಅಂತ ನಾವು ಹೇಳಿದೆವು ವಾಸ್ತವಿಕ ಹಂಗಿಲ್ಲ ಭೇದ ಇಲ್ಲ ಇಲ್ಲದಿದ್ದರೂ ಕೂಡ ಬಿಂಬ ಪ್ರತಿಬಿಂಬ ಮಿಥ್ಯಾ ಏನದ ನಮ್ಮಲ್ಲಿ ಆ ಬಿಂಬತ್ವ ಪ್ರತಿಬಿಂಬತ್ವ ಬಿಂಬ ಪ್ರತಿಬಿಂಬ ಅಂದ್ರೆ ಇಬ್ಬರು ಸತ್ಯವಾಗಿಯೇ ಇದ್ದಾರೆ ಆ ಸತ್ಯ ಜೀವ ಸತ್ಯ ಚೈತನ್ಯ ಈಶ್ವರನೇ ಆ ಭೇದ ವಾಸ್ತವಿಕ ಇಬ್ಬರು ಶುದ್ಧ ಚೈತನ್ಯ ಇದ್ದಾರೆ ಆದರೂ ಅವರಲ್ಲಿ ಮಿಥ್ಯ ಅನ್ನದ ಬಿಂಬತ್ವ प्रतिबिंबत्व ಎರಡು ಧರ್ಮಗಳು ಮಿಥ್ಯಾ ಇದ್ದಾವೆ ये जीव भी चैतन्य का प्रतिबिंब रूप भी है ಈಗ ಅದ್ಮೇಲೆ ಶಂಕಾ ಮಾಡ್ತಾನೆ ಇದ್ರ ಮೇಲೆ जैसे सूर्यादिकों के प्रतिबिंब का ಜಲಾದಿಕ ಉಪಾಧಿ ಹೋವೆ ಸೂರ್ಯಂದು ಪ್ರತಿಬಿಂಬ ಬೀಳಬೇಕಾಗಿದ್ದರೆ ಸ್ವಚ್ಛ ನೀರ ಕನ್ನಡಿ ಬೇಕು ಉಪಾಧಿ ಸೂರ್ಯಂದು ಒಳಗೆ ಪ್ರತಿಬಿಂಬ ಬೀಳಬೇಕಾಗಿದ್ದರೆ ಜಲಾಕಾಶ ಗೊತ್ತ ಜಲ ಅಥವಾ ಕನ್ನಡಿ ಸ್ವಚ್ಛ ಕನ್ನಡಿ ಮತ್ತು ನೀರ ಸ್ವಚ್ಛ ಬೇಕು सूर्यादिकों के प्रतिबिंब का जलादिक उपाधि होवे तैसे इस जीव रूप प्रतिबिंब का तथा बिंब रूप ईश्वर का कौन उपाधि है ಅದೀಗ ಶಂಕಾ ಮಾಡ್ಲಿಕ್ಕತ್ತೇನ ಇದಕ್ಕೆ ಇಲ್ಲಿ ಪರಂತರವಾಗಿ ಮ್ಯಾಲ ಎರಡು ಪಕ್ಷಗಳನ್ನು ನಾವು ಏನು ಹೇಳ್ಕೊಂಡು ಬಂದೆವು ನಿಮಗೆ ನಾನಾ ಜೀವವಾದಗಳನ್ನು ಹೇಳ್ಕೊಂಡು ಬಂದೆವು ನಾನಾ ಜೀವ ಯಾರೋ ಒಬ್ಬರ ಗ್ರಂಥಕರ್ತನಂದ್ರೆ ವಿವರಣಕಾರ ಪ್ರಕಾಶಾತ್ಮಚರಣ ಮುನಿಗಳು ಅವರು ಆ ಮಾಯಾ ಅವಿದ್ಯಾ ಭೇದ ಮಾಡಲಾರ್ದೇನೆ ಜೀವ ಈಶ್ವರರಿಗೆ ಒಂದೇ ಒಂದು ಅಜ್ಞಾನ ಉಪಾಧಿ ಒಂದೇ ಆದ್ದರಿಂದ ಒಬ್ಬ ಜೀವ
ಅವ್ರ ಮತದಲ್ಲಿ ಅವಿದ್ಯಾ ಮಾಯಕ ಭೇದ ಮಾಡಿರೋದ್ರಿಂದ ಅವಿದ್ಯಾದಲ್ಲಿ ಪ್ರತಿಬಿಂಬ, ಈ ಮಾಯೆಯಲ್ಲಿ ಪ್ರತಿಬಿಂಬ ಭೇದ ಮಾಡೋದ್ರಿಂದ ಪ್ರತಿಬಿಂಬ ಈಶ್ವರ ಏನು ಎಲ್ಲರ ಮತದಲ್ಲಿ ವಾದಿಲ್ಲ. ಮಾಯಾ ಹೊಂದಿರೋದ್ರಿಂದ ಈಶ್ವರನು ಒಬ್ಬನೇ ಇದ್ದಾನೆ, ಇದ್ರಾಗ ಯಾರೂ ಇಲ್ಲ. पण ವಾದ ಎಲ್ಲೈತಿ ಎಲ್ಲರದು ಅಂದರೆ ಜೀವನಲ್ಲಿ ವಾದ ಐತಿ, ಈಶ್ವರನಲ್ಲಿ ವಾದ ಇಲ್ಲ. ಅದಕ್ಕೆ ಅವರು ಮ್ಯಾಲೆ ಹೇಳಲ್ಪಟ್ಟಂಥ ಯಾನು ಅನೇಕ ಜೀವವಾದನೂ ಹೇಳಿದರು. ವಿವರಣಕಾರು ಏಕ ಜೀವ ತೀತ ವಾಚಸ್ಪತಿ ವಿವರಣಕಾರ ಮತ್ತು ಬಿಂಬ ಪ್ರತಿಬಿಂಬವಾದರು. ಇವರು ಫಕ್ತ ವಾಚಸ್ಪತಿಗಳು ಆಭಾಸವಾದರು. ಇವರು ಅನೇಕ ಜೀವ ಅಂತ ಹೇಳ್ತಾ ಇದ್ದಾರೆ. ಫಕ್ತ ವಿವರಣಕಾರನು ಅನೇಕ ಜೀವಿಲ್ಲ, ಜೀವ ಒಬ್ಬನೇ ಇದ್ದಾನೆ. ಆದರೂ ಇನ್ನು ಈ ಜೀವ ಮತ್ತು ಈಶ್ವರರಿಗೆ ಹ್ಯಾಂಗೆ ಈಗ ವಿವರಣಕಾರ ಮತ ತಿಳಿತಲ್ಲ, ವಿವರಣಕಾರ ಮತ ಮುಗೀತು, ಮೇಲೆ ಇಬ್ಬರದು ಅನೇಕ ಜೀವವಾದವು ಮತನೂ ಹೇಳಿದರು. ಈಗ ಏನಂತಾನೆ, ಯಾವ ರೀತಿ ಸೂರ್ಯನ ಪ್ರತಿಬಿಂಬ ಬೀಳಬೇಕಾದ್ರೆ ಉಪಾಧಿಗಳು ಬೇಕು. ಇಲ್ಲಿ ಬೀಳ್ತಾನೆ ಉಪಾಧಿ, ಇಲ್ಲಿ ಬೀಳಲ್ಲ. ಅದಕ್ಕೆ ನಿಮ್ಮ ಆಗಳ ಮೊದಲು ಸ್ವಲ್ಪ ಹೇಳಿದ್ ನೋಡಿ, ಕೇವಲ ಅಂತಃಕರಣ ಯಾರು ವಾಚಸ್ಪತಿಗಳು ಉಪಾಧಿ ಜೀವನಿಗೆ, ಅಂತಃಕರಣ ವಿಶಿಷ್ಟ ಚೇತನ. ಅಂತಃಕರಣ ವಿಶಿಷ್ಟ ಚೇತನ ಅಂದರೆ ಕೇವಲ ಅಂತಃಕರಣ ಒಂದೇ ಉಪಾಧಿ. ಆದರೆ ವಿದ್ಯಾರಣ್ಯ ಸ್ವಾಮಿ ಆಭಾಸ ಸಹಿತ ಅಂತಃಕರಣ ಜೀವನಿಗೆ ವಿಶೇಷಣ. ಅವರು ಕೇವಲ ಅಂತಃಕರಣ ಒಂದೇ ವಿಶೇಷಣ, ಮತ್ತೊಂದು ಪರಮಾತ್ಮ ಒಪ್ಪಿಲ್ಲ. ಇವರಲ್ಲಿ ಎರಡು ಪರಮಾತ್ಮಗಳು, ಒಂದು ಒಳಗಿನ ಬಿದ್ದಂಥ ಒಂದು ಕೂಟಸ್ಥ ಒಬ್ಬ ಐತಿ. ಅವರು ಹೆಂಗೆ ಜೀವ ಪ್ರತಿಬಿಂಬ ಬೀಳಬೇಕಾಗಿದ್ದರೆ ಸ್ವಚ್ಛ ಕನ್ನಡಿ ಮತ್ತು ನೀರು ಬೇಕೇನಿಲ್ಲ. ಇದ್ರಾಗ ಬೀಳ್ತಾನೆ ಪ್ರತಿಬಿಂಬ, ವಾಡ್ಯಾಗ ಬೀಳ್ತಾನೆ ಇಲ್ಲ ತಿತ್ರ. ಹಿಂಗೆ ಅವರು ವಾದಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ಅನೇಕ ಜೀವವಾದ ಏಕ ಜೀವವಾದ ಹೇಳ್ಕೊಂಬಂದು ಇದ್ರಾಗೂ ಕೂಡ ನಿಮ್ಮಲ್ಲಿ ಎಷ್ಟು ಮತಗಳು ಅದಾವ, ಈ ಉಪಾಧಿ ಯಾವಕ ಅಂತ ಕೇಳ್ತಾ ಇದ್ದಾನೆ ಪ್ರಶ್ನೆ. जैसे सूर्यादिकों के प्रतिबिंब का जलादिक उपाधि होवे, आदिक अंदर दर्पण, तैसे इस जीव रूप प्रतिबिंब का तथा बिंब रूप ईश्वर का कौन उपाधि है, ऐसी शंका के प्राप्त हुए. अब मतभेद से ता जीव ईश्वर के उपाधि का वर्णन करे है. जीव ईश्वर वर्णन ಮಾಡ್ತಾ ಇದ್ದಾರೆ. ता कोई एक ग्रंथकार तो अंतःकरण को ही जीव का उपाधि ಮಾನ್ಯ ಹೇ. ಅಂತಃಕರಣವೇ ಜೀವನಿಗೆ ಉಪಾಧಿ ಅಂದರೆ ವಾಚಸ್ಪತಿಗಳು ಕೇವಲ ಅಂತಃಕರಣ ಉಪಾಧಿ ಅಂತ ಒಂದೇ ಒಂದು ಅಂತಃಕರಣ ಉಪಾಧಿ. ಅಂತಃಕರಣ ವಿಶಿಷ್ಟ ಚೇತನಕ್ಕೂ ಜೀವ ಕೈಯೇ ಹೇ, ಅಂತಃಕರಣ ಉಪಾಧಿಗೂ ಸಾಕ್ಷಿ ಕೈಯೇ. ಅಂತಃಕರಣ ವಿಶಿಷ್ಟ ಚೇತನಕ್ಕೂ ಜೀವ ಕೈಯೇ, ಅಂತಃಕರಣ ಉಪಾಧಿಗೂ ಸಾಕ್ಷಿ ಕೈಯೇ. ಒಂದೇ ಅಂತಃಕರಣ ಆ ಜೀವನಿಗೆ ವಿಶೇಷಣ, ಒಂದೇ ಅಂತಃಕರಣ ಸಾಕ್ಷಿಗೆ ಉಪಾಧಿ. ಹಿಂಗೆ ಇದು ವಾಚ ಸಾಕ್ಷಿ ಉಪಾಧಿ ಆ ಜೀವನಿಗೆ ವಿಶೇಷಣ. ಇವೆಲ್ಲ ನಿಮಗೆ ವಿಶೇಷಣ ಉಪಾಧಿ ಲಕ್ಷಣ ಗೊತ್ತವ, ಅಲ್ಲೇ ಹೇಳ್ಯಾರ ಅವರು ವಿಶೇಷಣ ಅಂದರೆ ಉಪಾಧಿ ಇದ್ರೆ ಏನು. ಅಂತಃಕರಣ ವಿಶಿಷ್ಟ ಚೈತನ್ಯ ವಿಷಯಿ ನೋಡು, ಅಂತಃಕರಣ ವಿಶಿಷ್ಟ ಚೈತನ್ಯಕ್ಕೂ ಜೀವ ಕೈ ಅಂತ ಹೇಳಿ. ಆ ಅಂತಃಕರಣ ಧರ್ಮ ಏನದಾವ, ಕರ್ತ ಭೋಕ್ತ ಸುಖಿ ದುಃಖಿ ಮೊದಲಾದವುಗಳು ಅವು ಅಂತಃಕರಣ ಧರ್ಮ ಜೀವನದಲ್ಲಿ ಇರೋಣದಿಂದ ಕರ್ತ ಭೋಕ್ತ ಸುಖಿ ದುಃಖಿ ಅಂತ ಹಿಂಗೆ ಜೀವ ಅಂತಾನ. ಅಂತಃಕರಣ ವಿಶಿಷ್ಟ ಚೈತನ್ಯ ವಿಷಯ ಅಹಂ ಕರ್ತ ಅಹಂ ಭೋಕ್ತ ಯಾವ ಪ್ರಕಾರತೆ ಕರ್ತೃತ್ವ ನಿಮ್ಗೆ ಹೇಳಿದ್ರೆ ಈಗ ಆಗಲೇ ಇದೆ. ಮತ್ತು ನೀವು ಹೊಳಿ ನೀವೇನು ಇದೇ ಓದಲ್ಲಂದ್ರೆ ಅದು ಎಲ್ಲಿ ಓದ್ತೀರಿ. ವಿಚಾರ ಸಾಗರ 201 ಅಂಕದಾಗ 200ಕ್ಕೆ ಚಾಲು ಆಗ್ಯದದು. ಹಾಂ ಒಂದು ಏನು ಅಲ್ಲ, ವಿಚಾರ ಸಾಗರ 201 ಅಂದರೆ ವಾಚಸ್ಪತಿ ವಿವರಣಕಾರ ಮತ್ತು ವಿದ್ಯಾರಣ್ಯ ಮತ್ತು ಅದರೊಳಗೆ ಭಾಷೆಕಾರರು ಆಭಾಸವಾದ ಶ್ರೇಷ್ಠ ಅಂತ ಹಿಂಗೆ ಹೇಳ್ಕೊಂಡು ಬಂದಾರ. ವಾಸ್ತವಿಕ ಮುಂದೆ ಅದು ಹೇಳ್ಯಾರವರು ಕಿ ಈ ವಾದ ಶ್ರೇಷ್ಠ ನಿಮಗೆ ತಿಳಿಲಿಕ್ಕೆ ಸೋಪಾನ ಈಗ ನಾ ಹೇಳೀನಿ. ನಿಮಗೆ ಯಾವುದು ಬುದ್ಧಿಯಲ್ಲಿ ಆರೂಢ ತಗೋರಿ ಅಂತ ಮತ್ತೆ ತೆಳಗು ಟಿಪ್ಪಣಿ ಕೊಟ್ಟಾರವರು. ಶಂಕರಾಚಾರ್ಯ ಇದೇ ಶ್ರೇಷ್ಠ ಅಂತ ಹಿಂಗೆ ಅಂದ್ರೂ ತೆಳಗೆ ಟಿಪ್ಪಣಿ ಪಂಡಿತ್ ಪಿತಾಂಬಜಿಯವರು ಹೇಳಿದ್ರು ಕೂಡ ನಿಮ್ಮ ಬುದ್ಧಿ ಒಳಗೆ ಈಗ ಸೋಪ ಇದು ಸರಳದಿಲ್ಲ, ಒಂದೇ ಉಪಾಧಿ. ಕನ್ನಡ ತೆಗರಿ ಪ್ರತಿಬಿಂಬನೂ ಇತ್ತು ಬಿಂಬನೂ ಇತ್ತು, ಒಂದೇ ಅದ ಉಪಾಧಿ ಮೂಲಕ ಇಬ್ಬರು ತೋರ್ಲಕತ್ತಾರ. ಇವರಿಬ್ಬರು ಪ್ರತಿಬಿಂಬ ಸ್ವರೂಪ ಆಯಿತು. ಮತ್ತು ಎಲ್ಲಿ ಅದು ಅವ್ರ ಶುದ್ಧ ಚೈತನ್ಯ ಅದಾರ, ಸರಳ ಉಪಾಧಿಗಳು ಅದು ಸ್ವಲ್ಪ ಅನಿಸ್ತದಿಲ್ಲ, ಎಲ್ಲರಿಗಿಂತ ಕಠಿಣ ಇದೆ ಅದ ಅಂತೂ ನಿಮ್ಮ ಬುದ್ಧಿಗೆ ಯಾವುದು ಸರಳ ಅನ್ನಿಸ್ತದ ಅಂದರೆ ತಿಳಿಲಿಕ್ಕೆ ಸ್ವಲ್ಪ ಇದೇ ತೀರ್ಕದ ಸರಳ ಅದು ತಗೋರಿ, ಅದೇ ಪಕ್ಷ ಶ್ರೇಷ್ಠ ಅಂತ ತಿಳ್ಕೊರಿ ಅಂತ ಹೇಳ್ಯಾರ.
ಈ ವಾಚಸ್ಪತಿ ಏನು ಹೇಳಿದ್ರು, ಅಂತಃಕರಣ ವಿಶಿಷ್ಟ ಚೇತನಕ್ಕೂ ಜೀವಕ್ಕೆ ಅಂತಃಕರಣ ವಿಶಿಷ್ಟ ಚೈತನ್ಯ ವಿಷಯ ಚೈತನ್ಯದಲ್ಲಿನೇ ಅಹಂ ಕರ್ತ ಅಹಂ ಭೋಕ್ತ ಯಾವ ಪ್ರಕಾರತೆ ಕರ್ತೃತ್ವ 201 ನೋಡ್ರಿ ಅಂಕ ವಿಚಾರ ಸಾಗರ. ಸಮಾಧಾನ ಅಂತ ಐತಲ್ರಿ, ಹಾಂ ಅಲ್ಲಿ ಅಂಕ 245ರಿಂದ 274 ಸಮಾಧಾನ. ಈಗ ಇವು 3 ಏನು ಅದಾವಲ್ಲ, ಹಬ್ಬ ಮತ ಭೇದಿಸಿ ತಾ ಜೀವ ಈಶ್ವರಕ್ಕೆ ಉಪಾಧಿ ಅಲ್ಲಿ ಚಲೋ ಬೇಕಲ್ರಿ. ಸಮಾಧಾನ ಬಯಸಿರಲಿ, ಸಮಾಧಾನ ಇದ್ದಿದ್ದಿಲ್ರಿ. ಶಂಕಾ 29 ರೀ, ಸಮಾಧಾನ 29. 29 ಶಂಕಾ 29, ಸಮಾಧಾನ 29. ಅದ್ರ ಮುಂದದಲ್ಲ ಇಲ್ಲ ಇಲ್ಲಿ ಬಶೀರ್ ಅಲ್ಲಿ ಇದ್ದಿದ್ದಿಲ್ಲ. ಅಲ್ಲಿ ಇದು ಮೊದಲು ಇವ್ರ ಮತ ಏನದಲ್ಲ 3 ಮಂದಿದು 3 ಮಂದಿ ಮತ ಏನದಲ್ಲ, ಅಲ್ಲಿ ಮಾತ್ರ ನೀವು ದೋಷಿ ಏಕ ಅಂಕ ಹಾಕಬೇಕು. ಮತ ವಿದ್ಯಾರಣ್ಯ 201 ರೀ. ಹಾಂ 200ಕ್ಕೆ ಚಾಲು ಆಗ್ಯದ. 200ಕ್ಕೆ ಚಾಲು ಆಗ್ಯದ. 201ದಿಂದ ವಾಚಸ್ಪತಿ ಅಂದ್ರೆ ಮೊದಲು ಇದು ಹೇಳ್ಯಾರ ಅವರು ಪೂರ್ವ ಪ್ರಮಾತ ಅಂತಕಂದ್ರೆ ಬೀಳಪಟ್ಟಂಥ ಪ್ರತಿಬಿಂಬ ಅಂದ್ರೆ ಮತ್ತು ಚೈತನ್ಯ ಪ್ರತಿಬಿಂಬ ಹೆಂಗೆ ಬೀಳ್ತದ ಅಂತ ಹಿಂಗೆ. ಹಾಂ ಚೇತನಿಗ अंतःकरण विषय चैतन्य विषय हम करता भोक्ता या प्रकार से कर्तृत्व भोक्तृत्वादि संसार का अनुभव होवे. ಕರ್ತೃತ್ವ ಭೋಕ್ತೃತ್ವ ಅಂತಃಕರಣ ವಿಶಿಷ್ಟ ಚೇತನ ಅಂತಃಕರಣದಲ್ಲಿರುವ ಧರ್ಮಗಳು ಚೇತನ ಅಂದರೆ ಜೀವನಲ್ಲಿ ತೋರ್ಲಗತ್ತವ. ಅಂತಃಕರಣ ವಿಶಿಷ್ಟ ಚೇತನ ಅಂತಃಕರಣ ಧರ್ಮ ಜೀವನಲ್ಲಿ ತೋರ್ಲಗತ್ತವ. ಅಂತಃಕರಣ ಅನ್ನಂಗಿಲ್ಲ, ಅಂತಃಕರಣ ಜಡ ಐತಿ. ಪರಂತು ಅಂತಃಕರಣ ವಿಶಿಷ್ಟ ಚೇತನ ವಿಶೇಷಣ ಧರ್ಮ ವಿಶೇಷದಲ್ಲಿ ತೋರುತ್ತವೆ. ವಿಶಿಷ್ಟ ಅಂದ್ಕೂಡಲೇ ವಿಶೇಷಣ ವಿಶೇಷ ಎರಡು ಕೊಟ್ಕೊಂಡೇ ವಿಶಿಷ್ಟ. ವಿಶೇಷಣ ಧರ್ಮ ವಿಶಿಷ್ಟದಲ್ಲಿ ತೋರುತ್ತದೆ. ಅಂತಃಕರಣ ಇದು ವಿಶೇಷಣ. ಅಂತಃಕರಣ ಏನದ ವಿಶೇಷಣ. ಈ ಚೇತನ ಏನದ ವಿಶೇಷ. अनुभव होवे और कार्योपाधि जीवा ए बी ये श्रुति है ना. श्रुति भी ता प्रतिबिंब रूप जीव का सो अंतकरण उपाधि कार्य उपाधि जीवा कारण उपाधि ईश्वर ಅಂತ ಹಿಂಗೇನು ಶ್ರುತಿ ಆಗಲ್ಲ. ಜೀವನಿಗೆ ಉಪಾಧಿನ ಕಾರ್ಯೋಪಾಧಿ ಅಯಂ ಜೀವ ಅಂತ ಈ ರೀತಿ ಶ್ರುತಿಯಾದರೂ ಕೂಡ ಆ ಅಂತಃಕರಣ ರೂಪ ಕಾರ್ಯ ಅಂತಃಕರಣವೇ ಕಾರ್ಯ. ಆ ಅಂತಃಕರಣ ರೂಪ ಕಾರ್ಯಕ್ಕೇನೆ ಆ ಜೀವನಿಗೆ ಉಪಾಧಿ ಅಂತ ಹೇಳ್ಕೊಂಡು ಬಂದದ. ಯಾತೆ ಪ್ರತಿಬಿಂಬ ರೂಪ ಜೀವಕ ಸೋ ಅಂತಃಕರಣಕ್ಕೆ ಉಪಾಧಿ ಹೈ. ಅಂತಃಕರಣ ಆ ಜೀವನಿಗೆ ಏನಾಯಿತು ಉಪಾಧಿ. ते ಅಂತಃಕರಣ ನಾನಾ ಹೇ ತಥಾ ಪರಿಚ್ಛಿನ್ನ ಹೇ. ಅಂತಃಕರಣ ಹೆಂಗದ ನಾನಾನು ಅದ ಮತ್ತು ಪರಿಚ್ಛಿನ್ನ. ಯಾತೆ ತೀನ ಅಂತಃಕರಣ ವಿಷಯ ಪ್ರತಿಬಿಂಬ ರೂಪ ಜೀವ ಬಿ ನಾನಾ ತಥಾ ಪರಿಚ್ಛಿನ್ನ ಹೈ ಇತಿ. ಅಂತಃಕರಣ ನಾನಾ ಇರೋದ್ರಿಂದ ಪ್ರತಿಬಿಂಬ ರೂಪ ಜೀವನು ನಾನಾ ಮತ್ತು ಪರಿಚ್ಛಿನ್ನ ಐತಿ. ಅವರ ಕೋಯಿ ಗ್ರಂಥಕಾರತ್ವ ಐಶೇಕಯೇ ಸೋ ಅಂತಃಕರಣ ಅಂದರೆ ಈಗ ಅನೇಕ ಜೀವಾದಿಗಳು ಥರ ಅನೇಕ ಜೀವ ಅಂತ ಬರ್ಕೋರಲ್ಲಿ ಹಾಂ ಅನ್ವಯಗಳು ಅನೇಕ ಜೀವ. ಒಟ್ಟು 6 ವಾದಗಳು ಏನೈತಲ್ರಿ. 6 ವಾದ: ಅಜಾತವಾದ, ಆಭಾಸವಾದ, ಬಿಂಬ ಪ್ರತಿಬಿಂಬವಾದ, ಏಕಜೀವವಾದ, ಅನೇಕ ಜೀವವಾದ ಮತ್ತು ಅವಚ್ಛೇದವಾದ. ಹಿಂಗೆ 6 ವಾದಗಳು ಅದಾವೆ. 6 ವಾದ ಒಳಗೆ ಇದ್ದುದು 3 ವಾದ ಏನ್ರಿ. 6 ವಾದ ಒಳಗೆ 3 ವಾದ ಖರೆ ತಿಳ್ತೀರಿ. ಅನೇಕ ಜೀವವಾದ ಬಂದು ಆ ಆಭಾಸವಾದಗಳು ಅಂತರ್ಭೂತ ಮಾಡಿದರು. ಅನೇಕ ಜೀವವಾದ ತಂದು ಆಭಾಸವಾದ ಒಳಗೆ ಇನ್ನು ಏಕಜೀವವಾದ ಅಜಾತವಾದ ಒಳಗೆ ಹೋಯ್ತು. 2 ಹೋದವಲ್ಲ, 2 ಹೋದ್ರೇ 3. ಒಂದು ಅವಚ್ಛೇದವಾದ, ಏಕಜೀವವಾದ, ಅನೇಕ ಜೀವವಾದ ಅಂದರೆ ಬಿಂಬ ಪ್ರತಿಬಿಂಬ. ಏಕಜೀವವಾದ ಅಂದರೆ ಈಗ ನಾವು ಬಿಂಬ ಪ್ರತಿಬಿಂಬ. ಆಭಾಸವಾದ ಪ್ರತಿಬಿಂಬ ಅಂದರೆ ಅನೇಕ ಜೀವವಾದ. ಮತ್ತು ವಿವರಣ ಇಬ್ಬರು ಅನೇಕ ಜೀವವಾದನೆ. ಯಾರು ವಾಚಸ್ಪತಿಗಳು, ವಿದ್ಯಾರಣ್ಯರು. ಏಕಜೀವವಾದ ಒಬ್ಬರೇ ವಿವರಣಕಾರರು. ಇದನ್ನು ದ್ವಂಸ ಎಷ್ಟು ಬರೆದಿರಿ? ಚೌರಾತರ 45 245 2 4 5 ಅಲ್ಲಿಂದ ಸ್ಟಾರ್ಟ್ ಆಗಿ 2 7. ಹಾಂ ಹಾಂ ಅಂದ್ರೆ ಅಲ್ಲಿ ಏನು ಹೇಳ್ಯಾರ ಅವರು, ಜೀವನ ಸ್ವರೂಪದಲ್ಲಿ ಏಕತ್ವ ಅನೇಕತ್ವದ ವಾದಗಳು ಬುಕ್ಕೊಳದಾವ. ಆದರೂ ಈಶ್ವರನ ವಾದದಲ್ಲಿ ಅವನು ಸರ್ವಜ್ಞ ನಿತ್ಯ ಮುಕ್ತ. ಅದಕ್ಕೆ
ವಾದಗಳು ಇಲ್ಲ. ಇಲ್ಲ. ಪ್ರೀತಿ ಆ ವಾದಗಳ ಬಗ್ಗೆ ಅದೇನು 243 245 ಹಾಂ. ಇನ್ನು ಮುಂದೆ 274 6ನೇ ತರಂಗದಾಗೂ ಬಂದದು 274ದಾಗ. ಮತ್ತು 4ನೇ ತರಂಗದಾಗ ಈಗ ಹೇಳಲ್ಪಟ್ಟಂಥ 3 ಮಂದಿ ಮತ ವಿಸ್ತಾರವಾಗಿ 201 ಅಂಕದಾಗ ವಾಚಸ್ಪತಿ, ವಿವರಣಕಾರ ಮತ್ತು ಪ್ರತಿಬಿಂಬ ಆಭಾಸವಾದ. ಈಗ ಅಂತಃಕರಣ ಅಜ್ಞಾನಕ ಕಾರ್ಯೌಣತೆ ಅಸ್ವತಂತ್ರ. ಈಗ ಅಂತಃಕರಣದ ಬೀಳಲ್ಪಟ್ಟಂಥ ಪ್ರತಿಬಿಂಬಕ ಜೀವ, ಅಂತಃಕರಣ ನಾನಾ ಅಂತ ಹಿಂಗೆ ವಾಚಸ್ಪತಿಗಳು ಒಬ್ಬರಿಗೆ ಹೇಳಿದ ನಂತರ ಈಗ ಯಾರೋ ಒಬ್ಬರು ಗ್ರಂಥಗಳಂತಂದರೆ ಅನೇಕ ಜೀವವಾದಿಗಳು ಅಂತಃಕರಣ ಅಜ್ಞಾನಕ ಕಾರ್ಯೌಣತೆ ಅಸ್ವತಂತ್ರ ಹೈ. ಅಂತಃಕರಣ ಹೆಂಗಿಂದ ಅದು ಅಜ್ಞಾನದ ಕಾರ್ಯದ. ಅಂತಃಕರಣ ಏನೈತಲ್ಲ ಅಜ್ಞಾನದ ಏನದ ಕಾರ್ಯದ. ಅಜ್ಞಾನದಿಂದ ಹುಟ್ಟೈತಿ ಅಂತಃಕರಣ. ಅಜ್ಞಾನಕ ಕಾರ್ಯೌಣತೆ ಅಸ್ವತಂತ್ರ, ಸ್ವತಂತ್ರ ಇಲ್ಲ ಅದು. ಅಜ್ಞಾನದ ಕಾರ್ಯಗಳು ಸ್ವತಂತ್ರ ಇರಲ್ಲ. ಅಜ್ಞಾನದ ಅಂತಃಕರಣ ಏನೈತಿ ಕಾರ್ಯಗಳಿಂದ ಅದು ಸ್ವತಂತ್ರ ಇಲ್ಲ, ಅಸ್ವತಂತ್ರ ಅದ. ಯಾತೆ ತಾ ಅಂತಃಕರಣ ವಿಷಿ ಬಿಂಬತ್ವ प्रतिबिंबत्व रूपते जीव परमात्मा का भेदपण ಸಂಭವತ್ ನೈ. ಅದು ಅಸ್ವತಂತ್ರ ಇರೋಣದ್ರಿಂದ ಆ ಅಂತಃಕರಣದಲ್ಲಿ ಪ್ರತಿಬಿಂಬತ್ವ ಬಿಂಬತ್ವ ತಿಂಗ ಭೇದ ನಿಂದಿರುವುದು ಸಂಭವಿಸಲಿಲ್ಲ. ಯಾತೆ सो अंतःकरण जीव का उपाधि नहीं, किंतु स्वतंत्र होने से सो अज्ञानी ता जीव का उपाधि है. सो अंतःकरण ही उपाधि नहीं, किंतु जीव का अज्ञानी उपाधि है. सो जीव का उपाधि रूप अज्ञान भी एक नहीं. अजीव रूप उपाधि अज्ञान ಹೇಳಿದೆವು ಅದು ಒಂದು ಏಕ नहीं, किंतु नाना ही है. जीव की उपाधि नाना ही है. ಅಂತಃಕರಣದಲ್ಲಿ ಬೀಳಲ್ಪಟ್ಟಂಥ ಪ್ರತಿಬಿಂಬಕ ಜೀವ ಅಂತ ಇವು ಆಭಾಸವಾದಿಗಳು ಕೂಡ ಅಂತಃಕರಣದಲ್ಲಿ ಬೀಳಲ್ಪಟ್ಟಂಥ ಆಭಾಸ ಸಹಿತ ಅವ ಆಭಾಸ ರಹಿತ ವಾಚಸ್ಪತಿಗಳು. ವಿದ್ಯಾರಣ್ಯ ಸ್ವಾಮಿನೂ ಕೂಡ ಅಂತಃಕರಣದಲ್ಲಿ ಬೀಳಲ್ಪಟ್ಟಂಥ ಪ್ರತಿಬಿಂಬಕ್ಕೇನೆ ಜೀವ ಅಂತ ಅಂದುಕೊಳ್ಳೆ ಅವ್ರ ಮೇಲೆ ಯಾರು ವಾಚಸ್ಪತಿ ಮೇಲೆ ವಿದ್ಯಾರಣ್ಯ ಸ್ವಾಮಿಗಳು ಯಾರು ಶಂಕ ಮಾಡಿದ್ದಾರೆ. ಅಂತಃಕರಣ ಉಪಾಧಿ ಅವರು ಈಗಳದು ವಿಶಿಷ್ಟ ಚೇತನ. ಮತ್ತು ನಿಮ್ಮದು ಬರೀ ಅಂತಃಕರಣ ಆಭಾಸದಲ್ಲಿ ನೀವು ಗ್ರಹಣ ಮಾಡಲಿಲ್ಲ. ಭೀತಿ ಆದಿತ್ತು ಪಂಚಮಹಾಭೂತದ್ದು ಅಂತಃಕರಣ ಪಂಚಮಹಾಭೂತದ ಕಾರ್ಯದ. ಮತ್ತು ಇವನ್ನೆಲ್ಲ ಪಂಚಮಹಾಭೂತದೇ ಕಾರ್ಯದೋ ಇಲ್ಲ. ಮತ್ತು ಹ್ಯಾಂಗೆ ಅದ್ರಾಗ ಪ್ರತಿಬಿಂಬ ಬೀಳಲ್ಲ, ಇದ್ರಾಗೂ ಪ್ರತಿಬಿಂಬ ಬೀಳೋದಿಲ್ಲ ಅಂದಿಗೆ ಅವ್ರು ಅಂದಾಗ ಇವರು ನೀವು ಅಂತಃಕರಣ ಒಪ್ಪಿರಲ್ಲ. ಯಾರು ವಿದ್ಯಾರಣ್ಯ ಸ್ವಾಮಿ. ಅದಕ್ಕೆ ಅವ್ರೇನು ಇವ್ರಿಗೆ ಹೇಳಿದರು, ಬರೀ ಅಂತಃಕರಣ ಒಪ್ಪಿದರೆ ಏನಾಗ್ತದೆ ನಿಮ್ದು ಅಂತ ಕೇಳಿದರೆ ಸುಷುಪ್ತಿಯಲ್ಲಿ ಅಂತಃಕರಣ ಇಲ್ಲ. ಸುಷುಪ್ತಿಯಲ್ಲಿ ಅಂತಃಕರಣ ಇಲ್ಲ ಅಂದಮೇಲೆ ನಿಮ್ಮ ಮತದಲ್ಲಿ ಪ್ರಾಜ್ಞೆ ಜೀವ ಲೋಪಾತನ. ವಿಶ್ವ ತೇಜಸ ಪ್ರಾಜ್ಞೆ, ಬೈರಪ್ರಜ್ಞೆ ವಿಶ್ವ, ಅಂತರ್ಪ್ರಜ್ಞೆ ತೇಜಸ, ಪ್ರಜ್ಞಾನಗನ ಪ್ರಾಜ್ಞೆ. ಈಗ ಶ್ರುತಿ ಪ್ರಮಾಣದ. ಮತ್ತು ನಿಮ್ಮ ಮತದಲ್ಲಿ ಜೀವರ ಅಂತಃಕರಣನೇ ಒಪ್ಪಿದಿರಿ ಅಂದ್ರೆ ನಿಮ್ಮ ಮತದಲ್ಲಿ ಪ್ರಾಜ್ಞೆ ಜೀವ ಲೋಪಾತನ ಅಂತ ಹೇಳಿದಾಗ ವಿದ್ಯಾರಣ್ಯ ಸ್ವಾಮಿ ಏನು ಹೇಳಿದ್ರು, ನಾವು ಎಷ್ಟೇ ಅಜ್ಞಾನ ಉಪಾಧಿ ಅಂತ ಒಪ್ತೀನಿ. ಅಂದಮೇಲೆ ನನ್ನ ಮೇಲೆ ಆಪತ್ತಿ ಬರಲ್ಲ. ಆಯ್ತಾ? ವ್ಯಷ್ಟಿ ಅಜ್ಞಾನ ಒಂದು ಮೂಲ ಅಲ್ಲ, ವ್ಯಷ್ಟಿ ಅಜ್ಞಾನ. ಪ್ರತ್ಯೇಕೊಬ್ಬರು ವ್ಯಷ್ಟಿ ಅಜ್ಞಾನ ಭಿನ್ನದ. ಅದಕ್ಕೆ ವ್ಯಷ್ಟಿ ಅಜ್ಞಾನ ಉಪಾಧಿ ಒಪ್ಪಿದರೆ ಸುಸುಪ್ತಿಯಲ್ಲಿದ್ದರೂ ಕೂಡ ಸಂಭವಿಸುತ್ತದೆ. ಅದಕ್ಕೆ ಪ್ರಾಜ್ಞೆ ಜೀವ ಲೋಪನೂ ಆಗಲ್ಲ. ಹಿಂಗೆ ಅವ್ರ ಸಮಾಧಾನ ಹೇಳ್ಕೊಂಡು ಬಂದಾರೆ. ಇಷ್ಟೆಲ್ಲ ಹೇಳ್ತಿಲ್ಲ ಇವೆಲ್ಲ ಮುಂಜಾನೆಯಿಂದ ಚೀಕದ್ ನೋಡ್ರಿ ಹೊರಗೆ ಬಿಚ್ಚಿಟ್ರೆ ಎಲ್ಲ ಅಂತೂ ಅವು ಸಹಜ ತಿಳಿತಾವ ಎಲ್ಲರಿಗೆ. ನಮ್ಮ ವಿಶೇಷವಾಗಿ ತಿಳಿದ ಆದರೆ ಇವನು ಸ್ವಲ್ಪ ನಂಗೆ ಪೂರ್ತಿ ತಪ್ಪ. ಹಾಂ ಸ್ವಲ್ಪ ಇವು ಜನ ಓದಿ ಚಿಂತನೆ ಮಾಡಿದ್ರೆ ಬರುತ್ತೆ. ಆಯ್ತಾ? ಅಂದರೆ ಅಂತಃಕರಣ ವಿಶಿಷ್ಟ ಇವರು ಅಂತಃಕರಣ ಉಪಾಧಿ ಒಪ್ಪಿದ್ರು ಕೂಡ ಹಿಂಗೆ ಅಂತೇಳಿ ವ್ಯಷ್ಟಿ ಅಜ್ಞಾನ ಉಪಾಧಿ ಅಂತ ಹೇಳಿದರು. ಇದು ಎಲ್ಲ ವಿಚಾರಸಾಗರದಾಗ ಅಲ್ಲೇ ಹೇಳಿದ್ದಾರೆ ಅವರು. ಹಾಂ, जीव का उपाधि रूप अज्ञान भी एक नहीं किंतु नाना ये था. अज्ञान रूप उपाधि नानापणे करके अज्ञान विषय प्रतिबिंब रूप जीव भी नाना ये. और ब्रह्म विषय आरोपित होने थे अज्ञान ಪರಿಚಿನ है. ಬ್ರಹ್ಮದಲ್ಲಿ ಅದು ಅಜ್ಞಾನ ಆಗಲ್ಲ, ಆರೋಪಿತ ಅದ. ಬ್ರಹ್ಮಜ್ಞಾನ ಅಂತಂದ್ರೆ ಹೋಗ್ತದ, ಆದ್ದರಿಂದ ಅದು ಪರಿಚಿನ है. याते तीन अज्ञानों विषय प्रतिबिंब रूप जीव भी परिचिन ही है तथा परस्पर वाले भेद है. आलो अनेक जीव भेद है, अनेक जीव. परस्पर भेद अंदर अनेक जीव ಅಂತ ತಿಳ್ಕೋಬೇಕು. ಯಾತೆ ಪುಣ್ಯ ಪಾಪ कर्म के सुख दुखता फल का व्यतिकर होवे नहीं. ಒಬ್ಬನಿ ಸುಖ ಒಬ್ಬನಿ ದುಃಖ ಅಂತ ಹಿಂಗೆ ಫಲ ಏನಾದಲ್ಲ ಅದರ ವ್ಯತಿಕರ ಆಗೋದಿಲ್ಲ. ತಳ್ಕೊಟ್ರು ತಾ ಈ ವ್ಯತಿಕರ ಅಂದ್ರೆ ಏನು?
एक के सुखी हुए व दुखी हुए जो सर्वों को ता सुख की दुख की प्राप्ति है ता का नाम कर्म फल ವ್ಯತಿಕರ है. ಒಬ್ಬನಿಗೆ ನಿಮ್ಗೆ ಸುಖ ಆಯ್ತಂದ್ರೆ ಅವ್ರಿಗೆ ಸುಖ ಆಗಬೇಕು, ನಿಮ್ಗೆ ದುಃಖ ಆಯ್ತಂದ್ರೆ ಇವ್ರಿಗೆ ದುಃಖ ಆಗಬೇಕು. ನಾನಾ ಒಪ್ಪಿರೋಣದಿಂದ ನಿಮ್ಮ ಅಂತ ನಿಮ್ಗೆ ಭಿನ್ನದ, ನನ್ನ ಅಂತ ನಾನು ಭಿನ್ನದ. ನಿಮ್ಗೆ ಫಲ ನಿಮ್ಗೆ ಸಿಗ್ತದ, ಅವ್ರ ಫಲ ನಿಮ್ಮ ದುಃಖ ಅವ್ರಿಗೆ ಆಗಲ್ಲ, ಅವ್ರ ಸುಖ ನಿಮ್ಗೆ ಆಗಲ್ಲ. ವ್ಯತಿಕರ ಫಲ ಇದು ಯಾವ ರೀತಿ ಏಕಜೀವವಾದದಲ್ಲಿ ಸಂಭವಿಸುತ್ತದೆ, ಅದು ನಾವು ನಾನಾ ಒಪ್ಪೋಣದಿಂದ ನಮ್ಮ ಮತದಲ್ಲಿ ಇದು ವ್ಯತಿಕರ ಫಲ ಸಂಭವಿಸುವುದಿಲ್ಲ. ತಿಳಿತಾ? ಸೊ ಜೈಸೆ ಏಕ ಜೀವ ಪಕ್ಷಿ ವಿಷಯ ಪ್ರಾಪ್ತಿ. ಒಬ್ಬನೇ ಜೀವ ಅಂದಮೇಲೆ ಎಲ್ಲರೂ ಒಂದೇ ಜೀವ, ಎಲ್ಲದರಲ್ಲಿ ಒಂದೇ ಜೀವ. ಹೆಂಗೆ ಎಲ್ಲರಲ್ಲಿ ಆತ್ಮ ಒಬ್ಬನೇ, ನಿಮ್ಮದೊಂದು ಆತ್ಮ ನಮ್ಮದೊಂದು ಆತ್ಮ ಅಲ್ಲ, ಎಲ್ಲರೂ ಒಪ್ಪುದು ಆತ್ಮ ಒಬ್ಬನೇ ನಿಮ್ಮಲ್ಲಿ. ಯಾಕಂದ್ರೆ ವ್ಯಾಪಕದ್ದಾನ ಏಕಿದ್ದಾನ, ನಿಮ್ಮಲ್ಲಿ ಒಬ್ಬ ಆತ್ಮ, ಇವರೊಂದು ಆತ್ಮ, ನನ್ನದೊಂದು ಆತ್ಮ, ಹಿಂಗೆ ಬೇರೆ ಬೇರೆ ಇಲ್ಲ. ಪರಂತು ಆದರೂ ಕೂಡ ಜೀವ ಒಬ್ಬನಿದ್ರೆ ಒಪ್ಪಿದ್ರಿ ಅಂದರೆ ನಿಮ್ಗಾಗೋ ಸುಖ ದುಃಖಗಳು ನನಗಾಗಬೇಕು, ನನಗಾಗೋ ದುಃಖಗಳು ನಿಮಗಾಗಬೇಕು, ಈ ಆಪತ್ತಿ ಬರ್ತೈತಿ. ಯಾವ ರೀತಿ ನಾವು ನಾನಾ ಜೀವ ಒಪ್ಪೋದ್ರಿಂದ ನಮ್ಮ ಮಧ್ಯದಲ್ಲಿ ಬರಲ್ಲ. ಬಟ್ ಯಾರ ಮತದಲ್ಲಿ ಬರ್ತದೆ? ನೀವು ಏಕ ಜೀವ ಒಪ್ಪಿದ್ರಿ ಅಂದ್ರೆ ನಿಮ್ಮ ಮತದಲ್ಲಿ ಇದು ಸಂಭವಿಸುತ್ತದೆ. ತಿಳಿತಿಲ್ರಿ? ಜೈಸೆ ಏಕ ಜೀವ ಪಕ್ಷಿ ವಿಷಯ ಪ್ರಾಪ್ತ ಹೋವೆ ಈ ವ್ಯತಿಕರ ಫಲ ಮ್ಯಾಲೆ ಏನು ಕರ್ಮ ಫಲ ವ್ಯತಿಕರ ಅಂತ ಹೇಳಿದೆ ನೋಡಿ, ಅದು ಏಕ ಜೀವವಾದಲ್ಲಿ ಸಂಭವಿಸುತ್ತದೆ. ಪಕ್ಷಿ ವಿಷಯ ಪ್ರಾಪ್ತ हुए तैसे इत नाना जीवो पक्षी विषय इन नाना जीवो पक्षी विषय प्राप्त हुए नहीं. कहते थे नाना अज्ञानी ता बिंब रूप ईश्वर का प्रतिबिंब रूप जीवों का परस्पर भेद करने वाला उपाधि है. ನ್ಯಾಯಗಳು ಇಲ್ಲಿ ತಂದು स्वतंत्र होने थे. या प्रकार का था व्यास सूत्र का अर्थ. व्यास सूत्र प्रमाण ಕೊಟ್ಟರು. नाना जीववादियों के मति ಅಲ್ಲ ಮತ. ಮತಿ ಅಂದರೆ ಬುದ್ಧಿ ಆಗ್ತೈತಿ. ನಿಮ್ಮಲ್ಲಿ ಏನದು ಆದರೆ ಹಾಂ मत विषय सिद्ध होवे इति. और कोई ग्रंथकार तो एक है ता जीव ईश्वर का भेद करने वाला उपाधि स्वतंत्र होने से अज्ञानी है. अज्ञानवे अद, परंतु स्व अज्ञान नाना नहीं. नाना नहीं ಆಜ್ಞಾನ ನೀವು ನಾನಾ ಅಂತ ಒಪ್ಪಿರಿ, ಆದರೂ ನಾನಾ ಅನೇಕ ಅಜ್ಞಾನ ಒಪ್ಪು ಜರುತ್ತಿಲ್ಲ. ಅಜ್ಞಾನ ಇದು ಒಂದೇ ಅದ ಅಂತ ಹೇಳ್ತಾನೆ. ಏಕ ಜೀವ ಆದರೂ नाना नहीं किंतु एक ही है. तिस एक अज्ञान विषय जो चैतन्य का प्रतिबिंब रूप जीव है, सो जीव भी अज्ञान रूप उपाधि के एक अपने करके ही है. सो अज्ञान नाना नहीं किंतु एक ही है. एक अज्ञान विषय ಒಂದೇ ಅಜ್ಞಾನದಲ್ಲಿ ಯಾವ ಚೈತನ್ಯದ ಪ್ರತಿಬಿಂಬ ರೂಪ ಜೀವ, ಆ ಜೀವನು ಅಜ್ಞಾನ ರೂಪವಾದಿಂದ ಏಕಪಣೆ ಕರಿಕೆ ಆಯಿ. ಜೀವನು ಕೂಡ ಏಕಪಣೆ ಕರಿಕೆ ಅಂದರೆ ಒಬ್ಬನೇ ಅದನ್ನ ಜೀವ. ಒಂದು ಅಜ್ಞಾನ ಅಂದಮೇಲೆ ಜೀವನು ಕೂಡ ಒಬ್ಬನೇ ಅದನ ಏಕರಿಕೆ ಹೇ. ತಥಾ ಅಪರಿಚಿನ್ನ. ನಾನಾ ಇತ್ತಂದ್ರೆ ಪರಿಚಿನ್ನ, ಒಬ್ಬನೇ ಇದ್ರೆ ಅಪರಿಚಿನ್ನ. ತಥಾ अजामेका लोहिता शुक्ल कृष्णा में श्रुति ता अज्ञान के ಏಕಪಣೆ ವಿಷಯ ಪ್ರಮಾಣ ಅಂತ ಹಿಂದೂ ಹೇಳ್ಯಾರ. ಶ್ರುತಿ ಇದು ಸತ್ವರಜತಮ ಗುಣ. ಅದು ಈ ಶ್ರುತಿಯ ಪ್ರಮಾಣ ಏನದ ಅಂತ ಕೇಳಿದರೆ ಅವರು ಏಕ ಹೇ जीव के अज्ञान के एकपणे विषय प्रमाण है. और इंद्रो मायावी पुरुरूप बृहदारण्यक 2:5-19 ಬರ್ದಿರಿ. ಹಾಂ, इंद्रो मायावी पुरुरूप रियते. इस श्रुति विषय जो मायाओं का बहुत पणा कथन कर्या है. माया ಈ ಶ್ರುತಿ ಮಾಯಾ ಅನೇಕ ಅಂತ ಹೇಳೈತಲ್ಲ, ಆ ಶ್ರುತಿದ ಅಭಿಪ್ರಾಯ ನಿಮ್ಗೆ ಗೊತ್ತಿಲ್ಲ. ಈ ಶ್ರುತಿ ಮಾಯಾ ಅನೇಕ ಅಂತ ಹೇಳಲು ತಾತ್ಪರ್ಯ ಶ್ರುತಿದಿಲ್ಲ. किंतु ಏನದ मायाओं का बहुतपणा कथन कर्या है. सो मायारूप अज्ञान के शक्तियों के बहुतपणे को माया शक्ति ಏನೈತಲ್ಲ, ಶಕ್ತಿ ಅನೇಕ ಪ್ರಕಾರ ಹೇಳೋದು ಆ ಶ್ರುತಿ ತಾತ್ಪರ್ಯ. ಮಾಯಾ ಅನೇಕ ಪ್ರಕಾರ ಅಂತ ಹೇಳೋದು ಆ ಶ್ರುತಿ. ಮಾಯಾ ಏನದ ಇಂದ್ರೋ ಮಾಯಾವಿ ಪುರುರೂಪ, ಈ ಶ್ರುತಿದ ಅರ್ಥ ಮಾಯಾ ಅನೇಕ ಅಂತ ಹೇಳೋದು ತಾತ್ಪರ್ಯ ಇಲ್ಲ. किंतु ಮಾಯಾದ शक्ति अनेक रूप ಅಂತ ಹೇಳೋದು तात्पर्य. बहुतपणे को सत्वाधिक गुणों के बहुतपणे को लेके कथन कर्या है. सत्व गुण रजगुण तमगुण ಈ ರೀತಿ बहुतपणे को लेके कथन कर्या जाते. ता श्रुति का भी विरोध होवे नहीं, ಶ್ರುತಿಗೂ ಕೂಡ ವಿರೋಧ ಆಗಲಿಲ್ಲ.
ಅವ್ರ ಅಜಾ ಹೇಕೋ ಋಷಮಾಣೆ ಅಸ್ನುತೆ. ಎಷ್ಟಾದ್ರೆ ಅದು ಇಲ್ಲಿ ಬರ್ಕೊಂಡಿಲ್ಲ श्वेता श्वेतरी अभी रेस्ट 15-5 साल नहीं है. यह प्रति जीव यह श्रुति ता जीव के एक अपने विषय प्रमाण है. तथा आभास एव च ಇದು ಜೂನ್ होगा आभास एव च 2 3 50 50 हाँ 2 3 50 तथा आभास एव च इस उक्त सूत्र विषय एक वचन करके सूत्रकार ने भी जीव का एक पणाई कथन कर्या है. सूत्रकार ಅಂದರೆ ವೇದವ್ಯಾಸರು ಇದು ಒಂದೇ ಅಂತ ಈ ರೀತಿಯಿಂದ एक ಪಣಾಯಿ ಕಥನ कर्या है. ಯಾಕೆ ಸೋ ಜೀವ ಏಕಿ ಮಾನ್ಯ चाहिए. ಒಬ್ಬನೇ ಜೀವ ಅಂತ ನೀವು ಒಪ್ಪಬೇಕು. ಈ ಒಬ್ಬನೇ ಜೀವ ನೀವು ಒಪ್ಪಿದರೆ ಏನು ಆಪತ್ತಿ ಬರ್ತದಂತ ಇವರು ಅನೇಕ ಜೀವವಾದಿಗಳು ಶಂಕಾ ಮಾಡ್ತಾರೆ. ಯಾವ ರೀತಿ ಹಿಂದೆ ಅವ ಏನು ಹೇಳಿದ ಕಿ ಪುಣ್ಯ ಪಾಪ ಫಲದ ವ್ಯತಿಕಾರ ಏನದ ನಾವು ಅನೇಕ ಜೀವ ಒಪ್ಪೋಣದಿಂದ ಅವನ ಪುಣ್ಯ ಅವನ ಸಂಗಾಟ ನಮ್ಮ ಪಾಪ ಹಿಂಗೆ ವ್ಯತಿಕಾರ ಫಲ ಒಬ್ಬ ಜೀವ ಒಪ್ಪಿದರೆ ಬರುತ್ತದೆ, ಪರಂತು ಅದು ನಮ್ಮ ಅನೇಕ ಜೀವ ಒಪ್ಪೋದನ್ನು ಬರಲ್ಲ ಅಂತ ಹೇಳಿದ್ರು. ನೀವು ಒಂದು ವೇಳೆಗೆ ಒಂದೇ ಜೀವ ಒಪ್ಪಿದ್ರೇ ಏಕ ಜೀವ ಅಂತೀವಿ, ಏಕ ಹೇಳಿದ್ರಲ್ಲ ಜೀವ ಏಕ ಅಜ್ಞಾನಿಕ ಪ್ರತಿಯೊಂದು पण ನೀವು ಒಂದೇ ಜೀವ ಒಪ್ಪಿದರೆ ನಿಮ್ಮ ಮೇಲೆ ಏನು ಆಪತ್ತಿ ಬರ್ತದೆ ಹೇಳ್ತಾನೆ शंका. जीवन को जो एक मानोगे तो तुम्हारे विषय बंध मोक्ष की व्यवस्था कैसे होगी. ಒಬ್ಬ ಜೀವ ಅಂತ ಅಂದರೆ ನಿಮ್ಮ ಮತದಲ್ಲಿ ಬಂಧ ಮೋಕ್ಷದ ವ್ಯವಸ್ಥೆ ಹೆಂಗೆ ಆಗ್ತೈತಿ. ಒಬ್ಬನೇ ಜೀವ ಅಂದರೆ ಒಬ್ಬ ಮುಕ್ತ ಅದ ಅಂದರೆ ಎಲ್ಲರೂ ಮುಕ್ತ ಅನಾಶ ಆಗಬೇಕು, ಬಂಧ ಯಾರಿಗೂ ಇಲ್ಲ. ಅಂದರೆ ಒಬ್ಬ ಜೀವ ಮಾನಸಿದೆ ಅಂದರೆ ನಿಮ್ಮ ಮತದಲ್ಲಿ ಬಂಧ ಮೋಕ್ಷದ ವ್ಯವಸ್ಥೆ ಹೆಂಗೆ ಮಾಡ್ತೀರಿ, ಕೈಸೆ ಹೋಗಿ. ಅರ್ಥಾತ್ ತತ್ವಜ್ಞಾನ ಕರಿಕೆ ಏಕ ಜೀವ ತೋ ಮುಕ್ತ ಹೋವೆ. ತತ್ವಜ್ಞಾನ ಆಯ್ತಪ್ಪ ಅಂದ್ರೆ ಒಬ್ಬ ಜೀವ ಮುಕ್ತ ಅದ. आवरणनाशक हेतु तत्वज्ञान मुक्त हुए. और ज्ञान की अप्राप्ति करके एक जीव बद्ध होवे. ಇನ್ನು ಅಜ್ಞಾನದಿಂದ ಒಬ್ಬ ಜೀವಗಳು ಒಬ್ಬೇನೋ ತತ್ವಜ್ಞಾನ ಆದ ಕೂಡಲೇ ಅವ ಮುಕ್ತ ಆದ. पण तत्वज्ञान ಆಗಲಾರದೆ ಇರೋ ಜೀವಗಳು बद्ध होवे. या प्रकार की बंध मोक्ष की व्यवस्था जैसे नाना जीव पक्षी की संभव है. नाना जीव ಒಪ್ಪಿದ್ರೆ ಏನೇನು ಸಂಭವಿಸ್ತದೆ. पण ನಿಮ್ಮ ಒಬ್ಬನೇ ಜೀವ ಮುಕ್ತ ಆದ ಅಂದರೆ जीव पक्षी संभवी. एक जीव पक्षी विषय व्यवस्था संभवता नहीं. ಒಬ್ಬ ಜೀವನ ಅಂದ್ರೆ ನಿಮ್ಮ ಮತದಲ್ಲಿ ಈ ವ್ಯವಸ್ಥಾ ಸಂಭವಿಸುವುದಿಲ್ಲ. ಅದಕ್ಕೆ ಸಮಾಧಾನ ಹೇಳ್ತಾರೆ. अज्ञान के तथा जीव के एक हुए भी ता एक अज्ञान कार्यभूत जे ಅಂತಃಕರಣ ते नाना है. ಅವರು ಏನು ವ್ಯವಸ್ಥೆ ಮಾಡಿದರು, ನಾವು ಒಂದೇ ಒಂದು ಅಜ್ಞಾನ ಒಪ್ಪಿದ್ರು. ಅಜ್ಞಾನದ ಕಾರ್ಯ ಏನು ಅಂತಃಕರಣದೊಳಗೆ ಇರಲಿಕ್ಕೆ ಬೇಕಲ್ಲ. ಅಜ್ಞಾನ ಉಪಾಧಿ ಒಪ್ಪಿದ ಅಜ್ಞಾನ, पण ಅಂತಃಕರಣ ಅಂತೂ ಇರ್ತೈತೀನಿ. ಅಂತಃಕರಣ ಇದ್ದನ್ನೇ ಪ್ರಮಾತ ಅಂದಮೇಲೆ ಅಂತಃಕರಣ ನಾನಾ ಒಪ್ಪೂರ್ಣದಿಂದ ನಮ್ಮ ಮತದಲ್ಲಿ ಅದು ಪ್ರಸಂಗ ಬರುವುದಿಲ್ಲ. ಅಂತಃಕರಣ है नाना है. और अंतःकरण विशिष्ट चैतन्य का नाम प्रमाता है. याते इन अंतःकरणों के नाना हुए थे प्रमाता भी नाना ही है. ता तत्वज्ञान करके एक प्रमाता के मुक्त हुए. ಒಬ್ಬ ಪ್ರಮಾತ ಮುಕ್ತ ಆದ. ता तत्वज्ञान ते रहित दूसरे प्रमाता बद्धी वो भी आए. समाधान. इस प्रकार प्रमाता उनके वेदन को अंगीकार करके ता एक जीव पक्ष विषय भी सो बंध मोक्ष की व्यवस्था संभव है. ठीक है. ಈಗ तुम एक जीववादियों के मत विषय ಮೋಕ್ಷ क्या ವಸ್ತು है. ನೀವು ಒಂದು ಜೀವ ಅಂತ ಒಪ್ಪಿರಿ, ನಿಮ್ಮ ಮತದಲ್ಲಿ ಮೋಕ್ಷ ಅಂದ್ರೆ ಏನದ. ಮೋಕ್ಷ ಅಂತ ಹೇಳ್ತಾರೆ. ಮೋಕ್ಷ ಅತ್ಯಂತ ದುಃಖ ನಿವೃತ್ತಿ ಪರಮಾಣು ರೂಪ ಪ್ರಾಪ್ತಿ ಮೋಕ್ಷ ಎಲ್ಲರೂ ಒಪ್ಪಿಲ್ಲ. ಅತ್ಯಂತ ದುಃಖ ನಿವೃತ್ತಿ ಪರಮಾಣು ರೂಪ. ನಿಮ್ಮ ಒಂದು ಜೀವ ಮತದಲ್ಲಿ ಆ ಮೋಕ್ಷ ಯಾನ ವಸ್ತು ಅದ ಅಂತ ಪ್ರಶ್ನೆ. तुम एक जीववादियों के मत विषय मोक्ष क्या वस्तु है जो कहो. ಹಿಂಗೆ ಅಂದ್ರಿ ಅವನೇ ಅಂತಾನೆ. ಹಿಂಗೆ ಅಂದ್ರಿ ಅಂದರೆ ಅವಿದ್ಯಾ ಕಿ ನಿವೃತ್ತಿ ಹಿ ಮೋಕ್ಷ. ಅವಿದ್ಯಾ ನಿವೃತ್ತಿ ಅಂದ್ರೆ ಮೋಕ್ಷ. ನಿವೃತ್ತಿ ಅಂದ್ರೆ ಮೋಕ್ಷ ಅಂದ್ರೆ ಅದು ಚಂದ್ರದಾಗ ಏನು ಕೊಟ್ರ. ಹಾಂ
ಅಪರೋಕ್ಷ ವಿಚಾರ ಚಂದ್ರೋದಯದಾಗ ಮೋಕ್ಷ ಕಿಸ್ಕೋ ಕೈಯೇ ಹೇ ಅಂತ ಪ್ರಶ್ನೆ ಅದ ಮ್ಯಾಲ ಅತ್ಯಂತ ದುಃಖಿ ನಿವರ್ತಿ ಪರಮಾನಂದ ಪ್ರಾಪ್ತಿಗೆ ಮೋಕ್ಷ ಕೈಯೇ ಅಂದ್ರಲ್ಲ ಆಮೇಲೆ ತಳ ತಾಪಟ್ಟು ಪಂಡಿತ್ ಬಿದ್ದಲ್ಲಿ ನಿವರ್ತಿ ಅಂದರೆ ತಳಗ ಟಿಪ್ಪಣಿ ಕೊಟ್ರು ಬಾದ ಹೆಂಗೆ ಕೊಟ್ಟರು ಬಾದ ನಿವರ್ತಿ ಅಂದ್ರೆ ನಾಶ ಶಬ್ದ ಆಗ್ತದ ಅದಕ್ಕೆ ಇಲ್ಲಿ ನಾಶ ಮಾಡಿ ಮಿಥ್ಯತ್ವ ನಿಶ್ಚಯಕ್ಕೂ ಬಾಧಕೈ ಅಂತ ಕೊಟ್ರ ಟಿಪ್ಪಣಿ ಒಳಗೆ ಮಿಥ್ಯತ್ವ ನಿಶ್ಚಯಕ್ಕೂ ಬಾಧಕೈ ಪ್ರಾಪ್ತಿ ಮೇಲೆ ಕೊಟ್ಟರೆ ಟಿಪ್ಪಣಿ ಅದರ ನಿಮಗೆಲ್ಲ ತಿಳಿತದೆ ತಿಳಿತದಿಲ್ಲ ಹೇಳೋಣ ಓದೇ ಇಲ್ಲ ನೀವು ಓದಿರಿ ಪ್ರಾಪ್ತಿ ಮೇಲೆ ಯಾರು ಕೊಟ್ರ ಟಿಪ್ಪಣಿ ಕಂಠಭೂಷಣ್ ಕಿ ನ್ಯಾಯ ನಿತ್ಯ ಪ್ರಾಪ್ತ ರೂಪ ಪ್ರಾಪ್ತಿ ಹಾಂ ಇದು ಗೊತ್ತಾಗಲ್ಲ ಭಾಳ ಓದಿ ನೀವು ಓದಿ ಒಟ್ಟು ತೆಗ್ದೇ ಇಲ್ಲ ಅದು ಎಲ್ಲೇ ಚಂದ್ರೋದಯ ಬಿಜಾಪುರದಾಗ ಅದೇ ಹೊಳೆ ಓದ್ರಿ ಈಗ ಪ್ರಥಮ ಪಕ್ಷತೋ ಸಂಭವತಾನೆ ನೋಡಿ ಏನು ಕೊಟ್ಟು ಅವಿದ್ಯಾಕಿ ನಿವೃತ್ತಿ ಮೋಕ್ಷ ತಾ ಇದು ಶಂಕಾ ಎರಡೂವರೆ ಪೇಜ್ ಐತಿ ಹಾಂ ಅದೇ ಇದೇನದ ಅದು ಮ್ಯಾಗ ಐತಿ तुम्ही हां ಕರೆಕ್ಟ್ ಇದ್ರಲ್ಲಿ ಅವಿದ್ಯೆ ನಿವೃತ್ತಿ ಮೋಕ್ಷ ताके विषय भी ये विचार करा चाहिए क्या ಇದ್ರಾಗೆ ಈ ಅವಿದ್ಯಾ ನಿವೃತ್ತಿ ಮೋಕ್ಷ ಅಂತ ಹೇಳಿದ್ರೆ ಇದರಲ್ಲಿನೂ ಕೂಡ ಮತ್ತು ಪೋಟ ವೇದ ಮತ್ತು ಏನು ಪೋಟ ವೇದ अविद्या की निवृत्ति मोक्ष है ताकि विषय भी ये विचार करा चाहिए क्या कार्य अविद्या की निवृत्ति मोक्ष है अथवा मूल अविद्या की निवृत्ति मोक्ष है कार्य अविद्या निवृत्ति कार्य विद्या ಕಾರಣ ವಿದ್ಯಾ ವಿಚಾರ ಸಾಗರ ಟಿಪ್ಪಣಿ 86ದಾಗ ಅನ್ಯ ವಿಷಯವೇ ಅನ್ಯ ಹಾಂ ಹೋಗಿ ಒಂದು ಕಾರ್ಯವಿದ್ಯಾ ಒಂದು ಕಾರಣ ವಿದ್ಯಾ ಅಂತ ಹಿಂಗೆ ಎರಡು ಭೇದ ಮಾಡ್ಯಾರ ಅವರು ಆ ಕಾರ್ಯವಿದ್ಯಾ ನಿವೃತ್ತಿಗೆ ಮೋಕ್ಷ ಅಂತಿರೋ ಅಂದರೆ ಸ್ಥೂಲ ಅವಿದ್ಯಾ ನಿವೃತ್ತಿಗೆ ಮೋಕ್ಷ ಅಂತಿರೋ ಅಥವಾ ಮೂಲ ಅವಿದ್ಯಾ ನಿವೃತ್ತಿಗೆ ಮೋಕ್ಷ ಅಂತಿರೋ ಅಂತ ಪ್ರಶ್ನೆ ಅದ ಟಿಪ್ಪಣಿ 86 80